ನಮ್ಮಲ್ಲಿ ಪದ್ಮಶ್ರೀ ತಗೊಳ್ಳೋರು ಯೋಗ್ಯರಿಲ್ವ ನಮ್ಮಲ್ಲಿ? ನಮಗೆ ಬರೋದೇ ಇಲ್ಲ ಕನ್ನಡದಲ್ಲಿ, ಕನ್ನಡಕ್ಕೆ ಬರೋದೇ ಇಲ್ಲ. ಪಾಲ್ಕೆ ಸಿಗಲ್ವ ಇನ್ಯಾರಿಗೋ? ಸಿಗೋದೇ ಇಲ್ಲ. ಇದೇ ತಗೊಳಕ್ ಯೋಗ್ಯತೆ ಇಲ್ಲ. ಸರೋಜಮ್ಮ ಇದ್ದಾರೆ, ಪಾಲ್ಕೆ ತಗೊಳಕ್ ಅವ್ರಿಗೆ ಅರ್ಹತೆ ಇಲ್ವೇನು? ದ್ವಾರಕೀಶ್ ಅವರು ಇದ್ದಾರೆ. ಯಾಕೆ ಸಿಗಲ್ಲ ಅಂದ್ರೆ ಇಲ್ಲಿಂದ ಕೂಗು ಹೋಗಲ್ಲ, ಕೂಗಬೇಕು. ಅಣ್ಣವ್ರಿಗೂ ಕೂಡ ಕೂಗು ಹೋಯ್ತು. ಅಣ್ಣವರು ದೇವರ ತರ ಇದ್ರು, ಕೂಗಿರ್ಲಿಲ್ಲ, ಕೂಗು ಹೋಯ್ತು. ಹಾಗಾಗಿ ಇವೆಲ್ಲ ಕೊರತೆಗಳಿದೆ. ಇವೆಲ್ಲ ಯಾರು ಮಾಡ್ತಾರೆ? ಸಿನಿಮಾ ಮಾಡ್ತೀವಿ ನಾವು ಅಷ್ಟೇನೆ. ನಾನು ಹೇಳ್ತೀನಿ 50ನೇ ಸಿನಿಮಾ ಆಗಿದೆ. ನಾನು ಮೊದಲೆಲ್ಲ ತುಂಬಾ ಈಸಿಯಾಗಿ ಸಿನಿಮಾ ಮಾಡ್ತಿದ್ದೆ. ಮುಹೂರ್ತ ದಿನ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬಿಡ್ತಾ ಇದ್ದೆ, ಆರಾಮಾಗಿ ರಿಲೀಸ್ ಮಾಡ್ತಿದ್ದೆ. ನಾನು ಎಲ್ಲೂ ಹೋಗ್ತಾನೆ ಇರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೆ. ಇವತ್ತು ಎಲ್ಲ ಕಡೆ ಅಲಿತಾ ಇದ್ದೀನಿ, ಕೆಲಸಗಳಾಗ್ತಾ ಇಲ್ಲ. ಅಂದ್ರೆ ಚಿತ್ರರಂಗದಲ್ಲಿ ಬದಲಾವಣೆ ಅಷ್ಟು ಕಗ್ಗಂಟಾಗ್ಬಿಟ್ಟಿದೆ ಅಂತ. ಯಾರನ್ನು ಕೇಳೋದು ಅಂದ್ರೆ ಗೊತ್ತಿಲ್ಲ. ಯಾರನ್ನ ಕೇಳೋಣ? ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಮಾಡ್ತೀವಿ ಶುಕ್ರವಾರ, ಶನಿವಾರ ಎಷ್ಟೋ ಶೋಗಳೇ ಇರೋದಿಲ್ಲ. ಯಾರು ಅಪ್ಪ ಯಾರು ಗೊತ್ತಿಲ್ಲ, ಅಮ್ಮ ಯಾರು ಗೊತ್ತಿಲ್ಲ. ಮೊದಲೆಲ್ಲ ಥಿಯೇಟರ್ನವ್ರು ನಮ್ಗೆ ಕೇಳೋರು, ಸರ್ ಕಲೆಕ್ಷನ್ ಚೂರು ಡ್ರಾಪ್ ಇದೆ, ಈ ಚೇಂಜ್ ಮಾಡೋಣ ಸರ್ ಈ ವಾರ ಅಂತ. ಇಲ್ಲ ಅಣ್ಣ, ಒಂದು ವಾರ ಕಂಟಿನ್ಯೂ ಮಾಡೋದು, ಪಿಕಪ್ ಆಗುತ್ತೆ ಅಂತ ಹೇಳ್ತಿದ್ವಿ ನಾವು. ಹಾಗೆ ನಾವು ಬದುಕೊಂಡು ಬಂದ್ವಿ ಚಿತ್ರರಂಗದಲ್ಲಿ. ಇವತ್ತು ಆ ಥರ ಇಲ್ವೇ ಇಲ್ಲ. ಇವತ್ತು 4 ಶೋ, ನೆಕ್ಸ್ಟ್ ಡೇ ನೋಡಿದ್ರು 2 ಶೋ, ಸೋಮವಾರ 1 ಶೋ. ಯಾಕಪ್ಪ ಕಟ್ಟಾಯ್ತು? ಹಮ್ಕೋ ಮಾಲೂಮ್ ನೈ ಸಾಬ್ ಅಂತ ನಾವು